ಅನಾಲಿಸಿಸ್ ಆಫ್ ಸ್ಟ್ರಕ್ಚರ್ಸ್ ಅಲ್ಲಿ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ಸ್ ಡಿಟರ್ಮಿನ್ ಮಾಡಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದಾವೆ. ಅದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಈಸಿಯೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಮೂಮೆಂಟ್ ಏರಿಯಾ ಮೆಥಡ್. ಇನ್ ದಿಸ್ ಕ್ಲಾಸ್ we are going to discuss the moment area method to determine the slope and deflection of the beams. Hello students, I am Shiv Prasad. Let's move into the problem. Rajul Academy. Grow with knowledge. Analyze the cantilever beam shown in figure using moment area method, and they also given flexural rigidity EI is equal to 15,000 kilonewton meter square. Okay, ಇಲ್ಲಿ ನೋಡಿ ಈ beam ಬಂದು cantilever beam ಇದೆ. B is a fixed end ಕೊಟ್ಟಿದ್ದಾರೆ. A ಬಂದು ಫ್ರೀ ಎಂಡ್ ಇದೆ. ಓಕೆ, ಎ ಇಂದ ಸಿ ವರೆಗೂ 2 ಮೀಟರ್ ಇದೆ, ಸಿ ಇಂದ ಬಿ ವರೆಗೂ 2 ಮೀಟರ್ ಇದೆ. ಓಕೆನಾ, ಅಂಡ್ ಫ್ಲೆಕ್ಚರಲ್ ರಿಜಿಡಿಟಿ ಅಂತ ಹೇಳ್ತೀವಿ ಇದಕ್ಕೆ. ಇ ಐ ಅಂದ್ರೆ ಇಲ್ಲಿದೆ ಅಲ್ವಾ, ಇದು ಇ ಐ ಅಂತ ಹೇಳ್ಬಿಟ್ಟು ಇಲ್ಲೇನ್ ಕೊಟ್ಟಿದ್ದಾರೆ, ಐ ಬಂದು 2i ಅಂತ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಐ ಅಂತ ಕೊಟ್ಟಿದ್ದಾರೆ. ಓಕೆ, ಎ ಇಂದ ಸಿ ವರೆಗೂ ಅಂದ್ರೆ ಮಿಡಲ್ ಆಫ್ ದಿ ಸ್ಪ್ಯಾನ್ ವರೆಗೂ ಐ ಇದೆ, ಸಿ ಇಂದ ಬಿ ವರೆಗೂ 2i ಇದೆ. 5 ಕಿಲೋನ್ಯೂಟನ್ ಇಸ್ ಅ ಎಕ್ಸ್ಟರ್ನಲ್ ಲೋಡ್. ಮೂಮೆಂಟ್ ಏರಿಯಾ ಮೆಥಡ್ ಸಾಲ್ವ್ ಮಾಡಬೇಕಾದ್ರೆ ಜಸ್ಟ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಯಾವ ತರ ಬರುತ್ತೆ ಅಂತ ಗೊತ್ತಿರಬೇಕು. ಕ್ಯಾಂಟಿಲಿವರ್ ಬೀಮ್ ಅಂದ್ರೆ ಹೆಂಗಿರುತ್ತೆ ಬೆಂಡಿಂಗ್ ಮೂಮೆಂಟ್? ಲೆಟ್ಸ್ ಇದೇ ಬೀಮ್ ತಗೊಂಡ್ರೆ ದಿಸ್ ಇಸ್ ಅ ಫಿಕ್ಸ್ಡ್ ಎಂಡ್ ಅಲ್ವಾ, ಡಿಫ್ಲೆಕ್ಷನ್ ಯಾವ ತರ ಆಗುತ್ತೆ, ಇದು ಈ ತರ ಡಿಫ್ಲೆಕ್ಷನ್ ಆಗುತ್ತಲ್ವಾ. ದೆನ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗ್ ಬರುತ್ತೆ? ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬಂದು ಈ ತರ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬರುತ್ತೆ ಅಲ್ವಾ. ಈಗ ಇಲ್ಲಿ ಲೋಡ್ ಪಿ ಇದ್ರೆ ಇದು ಲೆಂತ್ ಎಲ್ ಆಗಿದ್ರೆ ಮೂಮೆಂಟ್ ಎಷ್ಟಿರುತ್ತೆ? ಪಿ ಎಲ್. ಸಿಂಪಲ್. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಗಿವನ್ ಪ್ರಾಬ್ಲಮ್ ಅಲ್ಲಿ ದಿಸ್ ಇಸ್ ಐ ಅಂಡ್ ದಿಸ್ ಇಸ್ 2i. 5 ಕಿಲೋನ್ಯೂಟನ್ ಲೋಡ್ ಇದೆ. ಫಿಕ್ಸ್ಡ್ ಎಂಡ್ ಅಲ್ಲಿ ಮೂಮೆಂಟ್ ಬರುತ್ತೆ, ಫ್ರೀ ಎಂಡ್ ಅಲ್ಲಿ ಮೂಮೆಂಟ್ ಇರಲ್ಲ. ಓಕೆನಾ, ಇದು ಫಿಕ್ಸ್ಡ್ ಎಂಡ್ ಬಿ, ಸೊ ಇದು ಫ್ರೀ ಎಂಡ್ ಎ. ದಿಸ್ ಇಸ್ ಮಿಡಲ್ ಸಿ. 2 ಮೀಟರ್ ಇದೆ ಸ್ಪ್ಯಾನ್, ಇದು ಕೂಡ 2 ಮೀಟರ್ ಇದೆ. ಫೈನ್. ಈಗ ನೋಡಿ, ನಾನು ಸಿಂಪಲ್ ಆಗಿ ಒಂದು ಬೀಮ್ ನ ಡ್ರಾ ಮಾಡಿದ್ದೇನೆ. ಅಲ್ಲಿಂದ ಇದೇನ್ ತೋರಿಸುತ್ತೆ ಅಂದ್ರೆ ಡಿಫ್ಲೆಕ್ಷನ್ ಆಫ್ ದಿ ಬೀಮ್ ನ ತೋರಿಸುತ್ತೆ. ಓಕೆ, ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಇಸ್ ಅ ಡಿಫ್ಲೆಕ್ಷನ್ ಆಫ್ ದ ಬೀಮ್. ಇದನ್ನ ನಾವು ಡೆಲ್ಟಾ ಎ ಇಂದ ರಿಪ್ರೆಸೆಂಟ್ ಮಾಡ್ತೀವಿ, ಯಾಕಂದ್ರೆ ದಿಸ್ ಇಸ್ ಎ ಪಾಯಿಂಟ್ ಅಂಡ್ ದಿಸ್ ಇಸ್ ಬಿ ಪಾಯಿಂಟ್. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನ ಡ್ರಾ ಮಾಡಬೇಕಾದ್ರೆ ಇಲ್ಲಿ ನೋಡಿ, ದಿಸ್ ಇಸ್ ಸ್ಪ್ಯಾನ್ 2 ಮೀಟರ್ ಇದೆ, ಇಲ್ಲಿ ಇದು ಕೂಡ 2 ಮೀಟರ್ ಇದೆ. ಇಲ್ಲಿ 5 ಕಿಲೋನ್ಯೂಟನ್ ಲೋಡ್ ಯಾವ ತರ ಆಕ್ಟ್ ಆಗುತ್ತೆ? ಈ ತರ ಆಕ್ಟ್ ಆಗುತ್ತೆ. Therefore, moment at B is equal to 5 kilonewton into length 2 meter plus 2 meter 4 meter. This is equal to 20 kilonewton meter. ಇಲ್ಲಿ ಎಷ್ಟು ಬರುತ್ತೆ? 20 kilonewton meter ಬರುತ್ತೆ ಬೆಂಡಿಂಗ್ ಮೂಮೆಂಟ್ ಅಲ್ವಾ. ದೆನ್ ಥೀಟಾ ಎ ಅಂದ್ರೆ ಸ್ಲೋಪ್ ಎಟ್ ಎ ಅಂತ, ಡೆಲ್ಟಾ ಎ ಅಂದ್ರೆ ಡಿಫ್ಲೆಕ್ಷನ್ ಎಟ್ ಸ್ಲೋಪ್. ಡಿಫ್ಲೆಕ್ಷನ್ ಎಟ್ ಸ್ಲೋಪ್. ಥೀಟಾ ಎ ಅಂದ್ರೆ ಸ್ಲೋಪ್ ಎಟ್ ಸ್ಲೋಪ್ ಎಟ್ ಎ, ಡೆಲ್ಟಾ ಎ ಅಂದ್ರೆ ಡಿಫ್ಲೆಕ್ಷನ್ ಎಟ್ ಎ. ಓಕೆನಾ, ಇಲ್ಲಿ ಫಿಕ್ಸ್ಡ್ ಎಂಡ್ ಇರೋದ್ರಿಂದ ಡಿಫ್ಲೆಕ್ಷನ್ ಆಗಲ್ಲ ಬಿ ಪಾಯಿಂಟ್ ಅಲ್ಲಿ, ಆಲ್ಸೋ ಸ್ಲೋಪ್ ಕೂಡ ಬರಲ್ಲ ಬಿ ಪಾಯಿಂಟ್ ಅಲ್ಲಿ. ಸ್ಲೋಪ್ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ಎಂ ಬೈ ಇ ಐ ಡಯಾಗ್ರಾಮ್. ಎಂ ಬೈ ಇ ಐ ಡಯಾಗ್ರಾಮ್ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನ್ ಬರ್ದಿಲ್ವ ಅದಕ್ಕೆ ಡಿವೈಡ್ ಬೈ ಇ ಐ ಅಂತ ಹೇಳಿದ್ರೆ ಅದೇನಾಗುತ್ತೆ? ಎಂ ಬೈ ಇ ಐ ಡಯಾಗ್ರಾಮ್ ಆಗುತ್ತೆ ಅಷ್ಟೇ. ನಾವು ಡಿಫ್ಲೆಕ್ಷನ್ ಡೆಲ್ಟಾ ಇಸ್ ಈಕ್ವಲ್ ಟು ಏರಿಯಾ ಏನಿರುತ್ತೆ ನೋಡಿ ಅದು ಇದಕ್ಕೆ ಮಲ್ಟಿಪ್ಲೈಡ್ ಬೈ ಸೆಂಟರ್ ಆಫ್ ಗ್ರಾವಿಟಿ ಅಂಡರ್ ಎಂ ಬೈ ಇ ಐ ಡಯಾಗ್ರಾಮ್. ಇಷ್ಟು ಗೊತ್ತಿರಲಿ. ಸ್ಲೋಪ್ ಅಂದ್ರೆ ಏರಿಯಾ ಅಂಡರ್ ಎಂ ಬೈ ಇ ಐ ಡಯಾಗ್ರಾಮ್, ಡೆಲ್ಟಾ ಡಿಫ್ಲೆಕ್ಷನ್ ಅಂದ್ರೆ ಏರಿಯಾ ಇಂಟು ಸೆಂಟರ್ ಆಫ್ ಗ್ರಾವಿಟಿ ಅಂಡರ್ ಎಂ ಬೈ ಯು ಐ ಡಯಾಗ್ರಾಮ್ ಅಂತ. ಸಿಂಪಲ್ ಆಗಿ ನೋಡಿ, ಹಿಂದ್ಗಡೆ ಡಯಾಗ್ರಾಮ್ ಅಲ್ಲಿ ನಾವು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬರ್ತಿದ್ವಿ ಆಲ್ರೆಡಿ ಅಲ್ವಾ. ನಮಗೆ ಗೊತ್ತಿದೆ ಇಲ್ಲಿಂದ ಇದೇನಿದೆ ಅಲ್ವಾ, ಇದು ಬೆಂಡಿಂಗ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ 20 ಕಿಲೋನ್ಯೂಟನ್ ಮೀಟರ್ ಅಂತ ಬಂದಿದೆ. ಇದಕ್ಕೆ ಡಿವೈಡೆಡ್ ಬೈ ಇ ಐ ಅಂತ ಬರೆದ್ರೆ ಇದೇನಾಗುತ್ತೆ? ಎಂ ಬೈ ಇ ಐ ಡಯಾಗ್ರಾಮ್ ಆಗುತ್ತೆ. ಓಕೆನಾ, ಇದರದ್ದು ಫುಲ್ ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟಿದೆ ಏರಿಯಾ ಇಲ್ಲಿ ನೋಡ್ಬೋದು, ಪಾಯಿಂಟ್ ಎ ಇಂದ ಬಿ. ಓಕೆನಾ, ಫುಲ್ ಅಲ್ಲಿಂದ ದೆನ್ ಈ ಪಾಯಿಂಟ್ ವರೆಗೂ ಏನು ಟ್ರಯಾಂಗುಲರ್ ಶೇಪ್ ಇದೆ,
ಇದರದ್ದು ಏರಿಯಾನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸ್ಲೋಪ್ ಸಿಗುತ್ತೆ. ಇದ್ರದ್ದೇ ಏರಿಯಾ ಇಂಟು ಸೆಂಟರ್ ಆಫ್ ಗ್ರಾವಿಟಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೆಲ್ಟಾ ಸಿಗುತ್ತೆ. ಸಿಂಪಲ್ ಆಗಿದೆ ಅಲ್ವಾ? ಓಕೆ, ಸೊ ಇಫ್ ಫ್ಲೆಕ್ಚರಲ್ ರಿಜಿಡಿಟಿ ಇಐ ಅಂತ ಏನಿದೆ ನೋಡಿ, ಇದು ಥ್ರೂಔಟ್ ದ ಸೆಕ್ಷನ್ ಸೇಮ್ ಇದ್ರೆ ಟ್ರಯಾಂಗಲ್ ಶೇಪ್ ಇರೋದು ಒಂದೇ ಒಂದು ನಮ್ದು ಬೆಂಡಿಂಗ್ ಮೂಮೆಂಟ್ ಏನಿದೆ ಅಲ್ವಾ, ಅದ್ರದ್ದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು. ಬಟ್ ಇಲ್ಲಿ ಏನಿದೆ ಡಿಫ್ರೆಂಟ್ ಇದೆ, ಇಲ್ಲಿ 2i ಕೊಟ್ಟಿದ್ದಾರೆ, ದೆನ್ ಇಲ್ಲಿ i ಕೊಟ್ಟಿದ್ದಾರೆ ಅಲ್ವಾ ಫ್ಲೆಕ್ಚರಲ್ ರಿಜಿಡಿಟಿ. ಸೊ ನಾನೇನ್ ಮಾಡಿದ್ದೀನಿ, ಐ ಎಲ್ಲಿಂದ ಇದೆ, ಇಲ್ಲಿಂದ ಇಲ್ಲಿವರೆಗೂ ಐ ಇದೆ ಅಲ್ವಾ, ಅಲ್ಲಿವರೆಗೂ ಸಪರೇಟ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫೈನ್, ದೆನ್ 2i ಏನಿದೆ ನೋಡಿ ಅದನ್ನ ಸಪರೇಟ್ ಆಗಿ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸಿಂಪಲ್. ಸೊ ನೆಕ್ಸ್ಟ್ ಡಯಾಗ್ರಾಮ್ ಹೋದ್ರೆ theta a is equal to area of, let's consider this is 1, this is 2, and this is 3. Okay, area of 1 plus 2 plus 3, right? So first one, area 1 is equal to ಇಲ್ಲಿದೆ ಅಲ್ವಾ ಈ ಸೆಕ್ಷನ್ ಸಪರೇಟ್ ಆಗಿ. ಓಕೆ, ನಮಗೆ ಆಲ್ರೆಡಿ ಗೊತ್ತಿದೆ ದಿಸ್ ಇಸ್ 2 ಮೀಟರ್, ದಿಸ್ ಇಸ್ ಆಲ್ಸೋ 2 ಮೀಟರ್, ದಿಸ್ ಇಸ್ ಪಾಯಿಂಟ್ ಎ. ಬಿ ಪಾಯಿಂಟ್ ಅಲ್ಲಿ ಟೋಟಲ್ 20 ಕಿಲೋ ನ್ಯೂಟನ್ ಮೀಟರ್ ನಮಗೆ ಮೂಮೆಂಟ್ ಇದೆ. ಸಿ ಪಾಯಿಂಟ್ ಅಲ್ಲಿ ಎಷ್ಟಿದೆ ಮೂಮೆಂಟ್, ಇಲ್ಲಿ 5 ಕಿಲೋ ನ್ಯೂಟನ್ ಲೋಡ್ ಇದೆ. ಸೊ 5 ಇಂಟು 2 ಇಸ್ 10, ಇಲ್ಲಿ 10. ಸೊ ಇಲ್ಲಿ 10 ಇರುತ್ತೆ, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ 10 ಇರುತ್ತೆ. 20 ಮೈನಸ್ 10 ಅಂದ್ರೆ ಇಲ್ಲಿಂದ ಇಲ್ಲಿಗೂ ಕೂಡ 10 ಇರುತ್ತೆ, ರೈಟ್? ಸೊ ಏರಿಯಾ ಇಲ್ಲಿ 10 ಬಂತು, ಇಲ್ಲಿ ಏರಿಯಾ ಆಫ್ 1 is equal to half into b into h, because this is a triangle, that is equal to half into b is 2 meter, height is 10, that is equal to 10. Okay, area of 2 is equal to 2 is also a triangle, so half into ಇದರದು ಕೂಡ width ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 2 ಮೀಟರ್ ಇದೆ, 2 into ಇದರದು height ಎಷ್ಟಿದೆ 10 ಇದೆ, so 10, that is equal to 10. Next, area of 3 is equal to, this is a rectangular shape, so L into B, L into B, L is 2 meter, B is 10 meter, that is equal to 20, right? Theta A is equal to, now theta A is equal to area of 1 plus 2 plus 3 alva, 1 is 10 by EI. EI ಏನಕ್ಕಂದ್ರೆ this is M by EI diagram. This is what M by EI diagram, right? So 10 by EI plus ಇದರ ಕನ್ಸಿಡರ್ ಮಾಡಿದೆ ನಾನು ಫಸ್ಟ್. ಸೊ ಇದ್ರದ್ದು ಏನಿದೆ, ಏರಿಯಾ 1 10 ಇದೆ, ಸೊ 10 EI ಬರ್ದಿದ್ದೀನಿ. ಓಕೆ, ಪ್ಲಸ್ ದಿಸ್ ಇಸ್ I, ದೆನ್ ದಿಸ್ ಇಸ್ 2I. ಇದು 2I ಇದೆ, ಇದರದ್ದು 2I ಇದೆ, ಇದ್ರದ್ದು ಮಾತ್ರ I ಇದೆ. ಸೊ EI ಬರ್ದಿದ್ದೀನಿ. ಏರಿಯಾ 2 ಬಂದು ದಿಸ್ ಒನ್, ಸೊ 10 ಡಿವೈಡೆಡ್ ಬೈ ಇ. ಐ ಬಂದು ಇಲ್ಲಿ ನೋಡಿ ಡಯಾಗ್ರಾಮ್ 2 ಅಲ್ಲಿ 2I ಇದೆ, ಸೊ 2I ಪ್ಲಸ್ 2I ಏನಕ್ಕಂದ್ರೆ ನೋಡಿ ಈ ಪೋರ್ಷನ್ ಇಲ್ಲಿಂದ ಇರೋ ಈ ಪೋರ್ಷನ್ ಏನಿದೆ, ಇಲ್ಲಿಂದ ಇಲ್ಲಿರೋ ಪೋರ್ಷನ್ ಅಲ್ಲಿ 2I ಇರೋದು ಫ್ಲೆಕ್ಚರಲ್ ರಿಜಿಡಿಟಿ. ಸೊ ಅದಕ್ಕೆ ಇಲ್ಲಿ 2I ಬರ್ದಿದ್ದೀನಿ, ಇಲ್ಲಿ 2I ಬರ್ದಿದ್ದೀನಿ, ರೆಡ್ ಮಾರ್ಕ್ ಇಲ್ಲಿ ಮಾಡ್ತೇನೆ. 2I ನೋಡಿ 2I, ಇಲ್ಲಿ ಕೂಡ 2I ಇದೆ. ಸೊ ದೆನ್ ನೆಕ್ಸ್ಟ್ ಏರಿಯಾ 3 20 ಡಿವೈಡೆಡ್ ಬೈ ಇ ಇಂಟು 2I ಅಲ್ವಾ, ಇದರದ ಈ ಏರಿಯಾದ ಏನಿದೆ 2I ಇದೆ. ಸೊ ಓವರ್ ಆಲ್ ಥೀಟಾ ಎ ಇಸ್ ಈಕ್ವಲ್ ಟು ಮತ್ತೆ LCM ಬಂದು 2EI ಆಗುತ್ತೆ, ಇದರದ್ದು 20 ಆಗುತ್ತೆ. ಸೊ 20 ಪ್ಲಸ್ 10 ಪ್ಲಸ್ 20, ದಟ್ಸ್ ಈಸ್ ಈಕ್ವಲ್ ಟು 50 ಬೈ 2EI ಆಗುತ್ತೆ. ಓಕೆ, ದಿಸ್ ಈಸ್ ವಾಟ್ ಯುವರ್ ಸ್ಲೋಪ್. EI ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ, ಅದನ್ನ ಕೊನೆಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್ ಹೋದ್ರೆ ಡೆಲ್ಟಾ ಎ ಈಸ್ ಈಕ್ವಲ್ ಟು ಏರಿಯಾ ಇಂಟು ಸೆಂಟರ್ ಆಫ್ ಗ್ರಾವಿಟಿ, ಅದನ್ನ ನಾನು ಎಕ್ಸ್ ಬಾರ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೆಂಟರ್ ಆಫ್ ಗ್ರಾವಿಟಿಯನ್ನು ಎಕ್ಸ್ ಬಾರ್ ಅಂತ ಕನ್ಸಿಡರ್ ಮಾಡಿ. ಆಲ್ರೆಡಿ ನಮ್ಗೆ ಏನು ಗೊತ್ತಿದೆ, ಏರಿಯಾ ಗೊತ್ತಿದೆ. ಸೊ ಏರಿಯಾ ಆಫ್ ಫಿಗರ್ 1 ಇಲ್ಲಿಂದ ಇದೆ ಅಲ್ವಾ, ದಿಸ್ ಒನ್ ಏರಿಯಾ ಆಫ್ ಫಿಗರ್ 1, ಫಿಗರ್ 2 ಅಂಡ್ ಫಿಗರ್ 3, ದೆನ್ ದಿಸ್ ಈಸ್ I, ದಿಸ್ ಈಸ್ 2I. ಏರಿಯಾ ಆಫ್ 1 is equal to 10 into x bar. x bar ನೋಡಿ, x bar ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ. ಇಲ್ಲೇನಿದೆ, ಇದ್ರದ್ದು ಸೆಂಟರ್ ಆಫ್ ಗ್ರಾವಿಟಿ ಬಂದು ಇಲ್ಲಿ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ
2 by 3 into L ಬಂದು 2 meter, so 2 by 3 into 2, 2 by 3 into 2 divided by EI. Okay, this is area 1 plus area 2. area 2 ಇಲ್ಲಿದೆ ಅಲ್ವಾ, ಇಲ್ಲಿದೆ area 2 ಪ್ಲಸ್ ಅದರದ್ದು ಕೂಡ 10 ಬರುತ್ತೆ, ಸೊ 10 by EI ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಂಟು ಇಲ್ಲಿ ನೋಡಿ ಇದರದ್ದು ಇಲ್ಲಿರುತ್ತೆ, ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ 2 by 3 into L ಒಂದು 2 meter, so that's is equal to 2 by 3 into 2, ರೈಟ್. ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿಂದ ಪಾಯಿಂಟ್ ಎ ಇಂದ, ಇಲ್ಲಿರುತ್ತಲ್ವ ಪಾಯಿಂಟ್ ಎ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ, ರೈಟ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಇವಾಗ 2 meter, ಸೊ 2 plus 2 by 3 into 2 plus area of 3. area 3 is 20 divided by EI into center of gravity ಇದ್ರದ್ದು ಮಿಡಲ್ ಇರುತ್ತೆ, ಸೊ ಇಲ್ಲಿಂದ ಮಿಡಲ್ಗೆ 2 by 2, that's is equal to 1 half of this length, right. So total ಇಲ್ಲಿಂದ ಇಲ್ಲಿಗೆ 2 meter plus 1 meter, so 2 plus 1. Okay, delta A is equal to ಇದು ಫಸ್ಟ್ ಒನ್ ಸಾಲ್ವ್ ಮಾಡಿ ಎಷ್ಟು ಬರುತ್ತೆ 40 divided by 3 EI ಪ್ಲಸ್ ಸೆಕೆಂಡ್ ಒನ್ ಸಾಲ್ವ್ ಮಾಡಿ 2 plus 2 by 3 into 2 ಅಂದ್ರೆ into 10, so 45 divided by 3 EI, 45 divided by 3 EI, right. 2 into 2 4 by 3, ಅದನ್ನ LCM ತೆಗಿಬೇಕು. ಓಕೆ, ಸಾಲ್ವ್ ಮಾಡಿ ತೋರಿಸ್ಲಾ. 2 by 3 into 2 ಇದೆ, ದಟ್ಸ್ ಈಸ್ ಈಕ್ವಲ್ ಟು 4 by 3, ದೆನ್ 2 plus 4 by 3, ಇದನ್ನ LCM ತೆಗಿಬೇಕು. 3 ಇಂದ 6 plus 4, ದಟ್ಸ್ ಈಸ್ ಈಕ್ವಲ್ ಟು 10 by 3 ಆಗುತ್ತೆ. 10 into 10 divided by 3 into 2, 2 EI ಇದೆ ಅಲ್ವಾ, ಸೊ 2 1 ಜಾ 2 5 ಜಾ 50 ಆಗುತ್ತೆ. ಸೊ ಸೆಕೆಂಡ್ ಒನ್ ಈಸ್ 45 ಅಲ್ಲ 50 plus this is 2 plus 1 is 3, 3 into 20 is 60 divided by 2, ಇಲ್ಲಿ 2 ಬರಬೇಕು, ದೆನ್ ಇಲ್ಲಿ ಕೂಡ 2 ಬರಬೇಕು, 2 EI. ಡೆಲ್ಟಾ A is equal to ಇಲ್ಲಿ 2 EI ಇದೆ, ಬಿಕಾಸ್ ನಾವು ಸೆಕ್ಷನ್ 2 ಏನಿದೆ ನೋಡಿದ್ವಿ, 2 ಮತ್ತೆ 3 ಬಂದು 2 ಆಗಿರುತ್ತೆ. ಹಿಂದ್ಗಡೆ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ಓಕೆನಾ. ಸರಿ, ನಾವು 40 by 3 EI plus 50 by 3 EI plus 60, 2 1 ja 2 3 ja, so 30 divided by EI. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡೋಣ. This is section 1, this is section 2, this is section 3, this is 2I, this is also 2I, then this is point A, point C, point B, 2 meter, this is also 2 meter. Fine. Delta A is equal to 40 divided by 3 EI plus 50 divided by 3 EI plus 30 divided by EI. ಇದು ಮೂರದ್ದು LCM ತೆಗೆದ್ರೆ ಡಿವೈಡ್ ಬೈ 3 EI ಬರುತ್ತೆ, ಸೊ 40 plus 50 plus ಇದರದ್ದು ಇಂಟು 3 ಆಗುತ್ತೆ, ಸೊ 90. 140 180 divided by 3 EI ಆಗುತ್ತೆ, ಸೊ 3 1 3 6 60 divided by EI, you will get a delta A. Delta A is equal to 60 divided by EI ನ ಬಂತು ಅಲ್ವಾ. ಸೊ ಈಗ ನೋಡಿ EI ವ್ಯಾಲ್ಯೂ ನಮಗೆ ಗೊತ್ತಿದೆ ಆಲ್ರೆಡಿ 15,000 ಕಿಲೋ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, ಇದನ್ನ ಗಿವನ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ, ಸೊ ಇದನ್ನ ನಾವೇನ್ ಮಾಡೋಣ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೆಲ್ಟಾ ಥೀಟಾ ಎ ಎಷ್ಟು ಬಂದಿದೆ, ಥೀಟಾ ಎ ಬಂದು 50 divided by 2 EI ಬಂದಿದೆ, ಡೆಲ್ಟಾ ಎ ಬಂದು 60 by EI ಬಂದಿದೆ. ಥೀಟಾ ಎ is equal to 50 divided by 2 into 15,000, that is equal to 2 1 ja 2 25, right. Then after solving 25 divided by 15,000, we will get 0.00166 theta. This is radians.
ಇಂಟು ರೇಡಿಯನ್ಸ್ ಅಲ್ಲಿ ಇರುತ್ತೆ ಯೂನಿಟ್. ಓಕೆ, ನೆಕ್ಸ್ಟ್ ಡೆಲ್ಟಾ ಎ ಇಸ್ ಈಕ್ವಲ್ ಟು 60 by EI. That is equal to 60 divided by 15,000. Delta A is equal to 10 get cancelled. 6 divided by 1500. We will get a 0.004 meter. Deflection is a 0.004 meter. That's it. ಸಿಂಪಲ್ ಇದೆ ಪ್ರಾಬ್ಲಮ್. ಒಂದ್ಸಲ ನಾನು ಗ್ಲಾನ್ಸ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಫಸ್ಟ್ ನಂಗೆ ಏನು ಗೊತ್ತಿರಬೇಕು, ಥೀಟಾ ಎ ಸ್ಲೋಪ್ ಎಟ್ ಎ ಅಂತ ಗೊತ್ತಿರಬೇಕು. ದೆನ್ ಡೆಲ್ಟಾ ಎ ಅಂದ್ರೆ ಡಿಫ್ಲೆಕ್ಷನ್ ಎಟ್ ಎ ಅಂತ ಗೊತ್ತಿರಬೇಕು. ಅದಾದ್ಮೇಲೆ ಥೀಟಾ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ಎಂ ಬೈ ಇ ಐ ಡೈಗ್ರಾಮ್ ಅಲ್ವಾ, ಡೈಗ್ರಾಮ್. ಡೆಲ್ಟಾ ಇಸ್ ಈಕ್ವಲ್ ಟು ಏರಿಯಾ ಇಂಟು ಎಕ್ಸ್ ಬಾರ್ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎಂ ಬೈ ಇ ಐ ಡೈಗ್ರಾಮ್. ಸೊ ಫಸ್ಟ್ ನೀವು ಥೀಟಾ ಎ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಫ್ಲೆಕ್ಚರಲ್ ರಿಜಿಡಿಟಿ ಇರೋದಕ್ಕೆ ನಾವೇನ್ ಮಾಡಿದ್ವಿ, ಸೆಕ್ಷನ್ ನ ಡಿವೈಡ್ ಮಾಡ್ತಿದ್ದೀನಿ. ದಿಸ್ ಈಸ್ ಸೆಕ್ಷನ್ 1 ಅಂಡ್ ದಿಸ್ ಈಸ್ ಸೆಕ್ಷನ್ 2, ದೆನ್ ದಿಸ್ ಈಸ್ ಸೆಕ್ಷನ್ 3 ಅಂತ ಡಿವೈಡ್ ಮಾಡ್ತಿದ್ದೀನಿ. ಸಿಂಪಲ್. ಸೊ ಏರಿಯಾ 1 ಪ್ಲಸ್ 2 ಪ್ಲಸ್ 3 ಅಲ್ವಾ, ಏರಿಯಾ ಆಫ್ 1, ಏರಿಯಾ ಆಫ್ 2, ಏರಿಯಾ ಆಫ್ 3. ಇದಕ್ಕೆ ಏನ್ ಮಾಡ್ಬೋದು, ಡಿವೈಡೆಡ್ ಬೈ ಇ ಐ, ಡಿವೈಡೆಡ್ ಬೈ ಇ ಐ, ಡಿವೈಡೆಡ್ ಬೈ ಇ ಐ. ಸಿಂಪಲ್. ಥೀಟಾ ಎ ಇಸ್ ಈಕ್ವಲ್ ಟು ಇದರದು ಫಸ್ಟ್ ಏರಿಯಾ ಎಷ್ಟು ಬರುತ್ತೆ, ಇದು 2 ಮೀಟರ್ ಇದೆ. ಇಲ್ಲಿಂದ 5 ಕಿಲೋ ನ್ಯೂಟನ್ ಮೂಮೆಂಟ್ ತೆಗೆದ್ರೆ 10 ಆಗುತ್ತೆ ಇದು. ಸೊ ಹಾಫ್ ಇಂಟು 2 ಇಂಟು 10 ಡಿವೈಡೆಡ್ ಬೈ ಇ ಐ. ಸಿಂಪಲ್ ಆಗಿದೆ. ಪ್ಲಸ್ ಇದು ನೋಡಿ ಸೆಕೆಂಡ್ ಸೆಕ್ಷನ್ ಅಲ್ಲಿ ಅದು ಕೂಡ ಹಾಫ್ ಇಂಟು 2 ಇಂಟು 10 ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಇ ಐ ಬರ್ತಿದ್ದೀನಿ ಬಟ್ ಇಲ್ಲಿ 2 ಇ ಐ ಬರೀಬೇಕು, ಯಾಕಂದ್ರೆ ಇಲ್ಲಿ 2 ಐ ಇದೆ. ಇ ಆಸ್ ಇಟ್ ಇಸ್ ಬಟ್ ಐ ಇದ್ದಲ್ಲಿ 2 ಐ ಅಂತ ಬರಬೇಕು. ಸೊ 2 ಐ ಅಂತ ಬರೆದಿದೆ. ಪ್ಲಸ್ ಫಿಗರ್ ಥರ್ಡ್ ಅಲ್ಲಿ ಏನಿದೆ, ಎಲ್ ಇಂಟು ಬಿ, ದಿಸ್ ಇಸ್ ಆಲ್ಸೋ 10, ದಿಸ್ ಇಸ್ 2, ಸೊ 2 ಇಂಟು 10 ಡಿವೈಡೆಡ್ ಬೈ ಇ ಐ. ಸಿಂಪಲ್. ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಿಮಗೆ ಥೀಟಾ ಎ ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ ಇ ಐ ಬರುತ್ತೆ. ಇದಾದ್ಮೇಲೆ ಡೆಲ್ಟಾನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೆಲ್ಟಾ ಎ ಇಸ್ ಈಕ್ವಲ್ ಟು ಏರಿಯಾ ಇಂಟು ಎಕ್ಸ್ ಬಾರ್, ರೈಟ್. ಸೊ ಫಸ್ಟ್ ಏರಿಯಾ ಬರುತ್ತೆ 10 ಬೈ ಇ ಐ ಇಂಟು ಅದರದ್ದು ಸಿ ಜಿ ಡಿಸ್ಟೆನ್ಸ್ ಇಲ್ಲಿರುತ್ತೆ. ಸೊ 2 ಬೈ 3 ಇಂಟು 2, ಸೊ 4 ಬೈ 3. ಸಿಂಪಲ್. ಸೆಕೆಂಡ್ ಒನ್ ಪ್ಲಸ್ ಸೆಕೆಂಡ್ ಇದ್ರದ್ದು ಏರಿಯಾ ನೋಡಿ, ಇದ್ರದ್ದು ಏರಿಯಾ ಅದರದ್ದು ಕೂಡ 10 ಬೈ 2 ಇ ಐ ಇರುತ್ತೆ. 2 ಇ ಐ ಇರುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ 2 ಇ ಐ ಇಂಟು ಇಲ್ಲಿ 2 ಪ್ಲಸ್ ಇದ್ರದ್ದು ಇಲ್ಲಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ 2 ಬೈ 3 ಇಂಟು 2 ಇರುತ್ತೆ. ಪ್ಲಸ್ ಇಲ್ಲಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಇದು ಪ್ಲಸ್ 2 ಇರುತ್ತೆ. ಸೊ 2 ಇಂಟು 2 ಇಸ್ 4, 2 ಪ್ಲಸ್ 4 ಬೈ 3 ಇದೆ. ಪ್ಲಸ್ ಇದ್ರದ್ದು ರೆಕ್ಟಾಂಗಲ್ ಇದೆ, ಇದ್ರ ಸೆಂಟರ್ ಆಫ್ ಗ್ರಾವಿಟಿ ಸೆಂಟ್ರ್ ಇರುತ್ತೆ. ಸೊ ಏರಿಯಾ ಬಂದು 20 ಬೈ 2 ಇ ಐ, 2 ಬರೀಬೇಕು ಇಲ್ಲಿ, 20 ಬೈ 2 ಇ ಐ ಇಂಟು ಸೆಂಟರ್ ಆಫ್ ಗ್ರಾವಿಟಿ ಇಸ್ ಇಲ್ಲಿಂದ ಇಲ್ಲಿಗೆ 2 ಪ್ಲಸ್ ಇಲ್ಲಿಂದ ಇಲ್ಲಿಗೆ 1, 3, 2 ಪ್ಲಸ್ 1. ಸಿಂಪಲ್. ಇದನ್ನೆಲ್ಲ ಸಾಲ್ವ್ ಮಾಡಿದ್ಮೇಲೆ ನಿಮ್ಗೆ ಸಿಗುತ್ತೆ ಡೆಲ್ಟಾ ಎ ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ ಇ ಐ. ಇ ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಡೆಲ್ಟಾ ಎ ಮತ್ತೆ ಡೆಲ್ಟಾ ಬಿ ವ್ಯಾಲ್ಯೂ ಸಿಗ್ತಾವೆ. ಓಕೆನಾ, ಹಿಂದ್ಗಡೆ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ ಅಷ್ಟು ವ್ಯಾಲ್ಯೂಸ್ ಬರುತ್ತೆ. ಸೊ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ. ಪ್ರೆಸಸ್ ಮೇಲೆ ಕೂಡ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೇನೆ. ಇನ್ನು ಕ್ಲಾಸ್ ಅಲ್ಲಿ ಕೇಳಿಲ್ಲ ಅಂದ್ರೆ ಆ ಕ್ಲಾಸ್ ಕೂಡ ಹೋಗ್ಬಿಟ್ಟು ಕೇಳಿ. ಇದರಿಂದ ಪಿ ಡಿ ಎಫ್ ಕೂಡ ಇದೆ ನನ್ನ ಹತ್ರ, ನಾನು ಬೈ ಹ್ಯಾಂಡ್ ಸಾಲ್ವ್ ಮಾಡಿರೋದು ಪೇಪರ್ ಅಲ್ಲಿ. ಅದು ನಿಮ್ಗೆ ಪಿ ಡಿ ಎಫ್ ಬೇಕಂತ ಹೇಳಿದ್ರೆ ಓದ್ಕೊಳಕ್ಕೆ ಅಥವಾ ರೆಫರೆನ್ಸ್ಗೆ ಕಮೆಂಟ್ ಮಾಡಿ ಪಿ ಡಿ ಎಫ್ ಅಂತ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ. ಓಕೆನಾ, ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ನಿಮ್ದು ಇಮೇಲ್ ಐ ಡಿನ ಶೇರ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ಇಮೇಲ್ ಐ ಡಿಗೆ ನಿಮಗೆ ಇದನ್ನ ಶೇರ್ ಕೂಡ ಮಾಡ್ತೀನಿ. ಓಕೆ, ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.